ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೈತ್ರಾ ಗೌಡ ಲೈಫ್ ಸ್ಟೈಲ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಪಾಪುಗೆ ರಾಗಿ ಸರಿ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಬೌಲ್ಗೆ 2 ಸ್ಪೂನ್ ಆಗುವಷ್ಟು ರಾಗಿ ಸರಿ ಪೌಡರ್ನ ಹಾಕೊಳ್ಳಿ. ಇದು ತುಂಬ ನುಣ್ಣಗಿರಬೇಕು, ಜರಡಿ ಹಿಡ್ದು ಹಾಕೊಳ್ಳಿ. ತರ್ತರಿಯಾಗಿದ್ದರೆ ಅಷ್ಟು ಟೇಸ್ಟಿಯಾಗಿ ಪಾಪುಗೆ ಇಷ್ಟ ಆಗೋ ಥರ ಬರೋದಿಲ್ಲ. ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕೊಳ್ಳಿ. ಇದು ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ನನ್ನ ಮಗಳಿಗೆ ತೆಳ್ಳಗಿದ್ರೂ ಇಷ್ಟ ಆಗಲ್ಲ, ಗಟ್ಟಿಯಾಗಿದ್ರೂ ಇಷ್ಟ ಆಗಲ್ಲ. ಸ್ವಲ್ಪ ಈ ಕ್ರೀಮ್ ಥರ ಇದ್ದರೆ ಇಷ್ಟಪಟ್ಟು ತಿಂತಾಳೆ. ಸೊ ಅದಕ್ಕೆ ಕೆಲವರು ಹಾಲನ್ನ ಮಿಕ್ಸ್ ಮಾಡ್ಕೊಂಡು ಮಾಡ್ತಾರೆ. ನನ್ನ ಮಗಳು ಹಾಲು ಇಷ್ಟಪಡೋದಿಲ್ಲ. ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು, ಇಲ್ಲ ಅಂತಂದರೆ ಬೆಲ್ಲ. ಜಾಸ್ತಿ ಉಪ್ಪನ್ನ ಪಾಪುಗೆ ಹಾಕೋಕೆ ಹೋಗಬೇಡಿ. ಸ್ವಲ್ಪ 1 ಪಿಂಚ್ ಆಫ್ ಹಾಕಿ ಸಾಕು. ಅದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ತಿರುಗ್ತಾ ಇರಬೇಕು. ಇದೆಲ್ಲೂ ಬಬಲ್ಸ್ ಆಗಬಾರ್ದು ಮತ್ತು ಉಂಡೆ ಕಟ್ಟಬಾರ್ದು. ನೈಸಾಗಿ ಕ್ರೀಮ್ ಥರ ಆಗಬೇಕು. ಇದು ಟೈಮ್ ತೊಗೊಳುತ್ತೆ. ಸ್ವಲ್ಪ ನಿಧಾನಕ್ಕೆ ಪೇಷನ್ಸಿಂದ ಇದನ್ನು ತಿರುಗ್ತಾ ಇರಬೇಕು. ಇದನ್ನ ಕೈ ಬಿಡ್ದಂಗೆ ತಿರಬೇಕು. ಇಲ್ಲ ಅಂತಂದ್ರೆ ಅದು ಕಂಟು ಹಿಡ್ದಂಗೆ ಆಗಿಬಿಡುತ್ತೆ, ಬಬಲ್ಸ್ ಥರ ಆಗಿಬಿಡುತ್ತೆ. ಆಗ ಪಾಪುಗೆ ಇಷ್ಟಪಟ್ಟು ತಿನ್ನೋದಿಲ್ಲ ಅದು. ಇದು ಕ್ರೀಮ್ ಥರ ಬಂದ್ರೇ ಚೆನ್ನಾಗಿರೋದು. ಹೀಗೆ ತಿರುಗ್ತಾ ಇರಬೇಕು. ನೋಡಿ, ಸ್ವಲ್ಪನೇ ಅದು ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ಇದು ಮುದ್ದೆ ಥರ ಆಗಬಾರ್ದು, ಒಂದು ಕ್ರೀಮ್ ಟೆಕ್ಸ್ಚರ್ನಲ್ಲಿ ಇರಬೇಕು. ಈ ರಾಗಿ ಸರಿ ಪೌಡರ್ನಲ್ಲಿ ಜಾಸ್ತಿ ನಾವು ರಾಗಿನ ಮಿಕ್ಸ್ ಮಾಡಿರೋದ್ರಿಂದ ಈ ಕಲರ್ ಇದೆ. ಕೆಲವರು ಅಕ್ಕಿನ ಮಿಕ್ಸ್ ಮಾಡ್ತಾರೆ. ನೋಡಿ, ಇವಾಗ ರಾಗಿ ಸರಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಹೀಗೆ ಯೂಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ಬಬಲ್ಸ್ ಥರ ಬರ್ತಾ ಇದೆ. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಿ. ಇದು 5 ಮಿನಿಟ್ಸ್ ಆದರೂ ಟೈಮ್ ತೊಗೊಳುತ್ತೆ. ಸೊ ನಿಧಾನಕ್ಕೆ ಪೇಷನ್ಸಿಂದ ಮಾಡಿ. ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ನೋಡಿ, ಇವಾಗ ರೆಡಿ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆನ ತಗೊಳ್ಳಿ. ತುಂಬ ತೆಳ್ಳಗಿದ್ರೆ ಅದೇನಾಗ್ಬಿಡುತ್ತೆ ಅಂದರೆ ಒಂಥರ ಕಂಟು ಹಿಡ್ದಂಗೆ ಆಗ್ಬಿಟ್ಟು ತಳ ಸೀದೋಗ್ಬಿಡುತ್ತೆ. ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆನ ತೊಗೊಳ್ಳಿ. ನೋಡಿ, ನಾನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಈಗ ಇದು ರೆಡಿಯಾಗಿದೆ. ಇದಕ್ಕೆ ಪಾಪು ಇಷ್ಟಪಡೋದಾದರೆ ಡ್ರೈ ಫ್ರೂಟ್ಸ್ ಪೌಡರ್ನು ಮಿಕ್ಸ್ ಮಾಡ್ಕೋಬೋದು. ನಾನು ಇದಕ್ಕೆ ರಾಗಿ ಸರಿ ಮಾಡೋವಾಗಲೇ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಮಾಡಿಸಿದ್ದೀನಿ. ಮತ್ತು ಪಾಪುಗೆ ಇಷ್ಟ ಆಗೋದ್ರೆ ತುಪ್ಪನೂ ಹಾಕ್ಬೋದು. ನನ್ನ ಮಗಳು ತುಪ್ಪ, ಹಾಲು ಏನೂ ಇಷ್ಟಪಡೋದಿಲ್ಲ. ಡ್ರೈ ಫ್ರೂಟ್ಸ್ನ ಹಾಕಿದ್ರೂ ಇಷ್ಟಪಡ್ತಿರಲ್ಲ. ಅದಕ್ಕೆ ನಾನು ರಾಗಿ ಸರಿ ಮಾಡಿಸೋವಾಗಲೇ ಡ್ರೈ ಫ್ರೂಟ್ಸ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದು ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡಿ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಇದನ್ನ ಆರ್ಲಿಕ್ಕೆ ಬಿಡಬೇಕು. ಇದು ತಣ್ಣಗಾದ ಮೇಲೆ ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕಾದ್ರೆ ತಿನ್ನಿಸಿ. ಪಾಪು ಇಷ್ಟಪಟ್ಟು ತಿನ್ನುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನನ್ನ ಒಂದು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ.